ಆದಷ್ಟು ರೈತ ಆಗ್ಬೇಕು, ನಮ್ಮ ಮನೆಗೆ ಏನಾಗ್ತದೆ ಎಲ್ಲಾನು ಬೆಳಕ್ ಪ್ರಯತ್ನ ಮಾಡ್ಬೇಕಂತ ನಮ್ ಚೆಂಡು ಹೂವ ಪ್ರತಿಯೊಂದು 20 ಫುಟಿಗೆ ಒಂದ್ ಚೆಂಡು ಹೂವ ಹಾಕವ್ರಿ. ಎಲ್ಲಾ ಕಡೆ ನಮ್ ಪ್ಲಾಟ್ ಚೆಂಡು ಹೂವ ಸಿಗ್ತಾವ್ರಿ. ಸ್ವತಃ ಬಿಜಾಪುರ DC ಬಂದ್ ಇದಕ್ಕ 2 ವರ್ಷದಿಂದ ಬಂದು ನೋಡಿ ಹೋಗ್ಯಾರ ಇಲ್ಲಿ ಬಂದ್ ನಮ್ ತೋಟಕ್ರಿ. ಸರ್, ಇಲ್ಲಿ ವಿಶೇಷವಾದ ಒಂದು ಕಬ್ಬ ಮತ್ತ ಹಚ್ಚಿರುವಂತ ಒಂದು ಸೈಜ್ ಇದು ಬೇರೆ ಕಾಣಕತ್ತಿ ಸರ್ ನಮ್ಗೆ. ನೋಡ್ರಿ, ನಾವು ಈಗ ಎಷ್ಟು ನಾವು ನಮ್ಮ ಸುಭಾಷ್ ಪಾಳೇಕರ್ ಗುರೂಜಿ ಏನ್ ಹೇಳ್ತಾರ, ಎಷ್ಟು ಸೂರ್ಯನ ಕಿರಣ ಈ ಎಷ್ಟು ಗಾಳಿ ಬೀಳ್ತವಲ್ಲ ಬೆಳಿತದ. ಈ ನಮ್ಮ ಈ ನ್ಯಾಚುರಲ್ ಫಾರ್ಮಿಂಗ್ ಹೆಂಗದ ಗೊತ್ತೇನ್ರಿ, ಮೊದಲ ಹಚ್ಚಾದನ್ ಬೇಕ್ರಿ, ಮಲ್ಚಿಂಗ್ ಬಹಳ ಇಂಪಾರ್ಟೆಂಟ್ ಅದರಿ. ನಾವು ಸುಳ್ದಂತ ತಪ್ಪಲ ಇಲ್ಲೇ ಒಗಿಬೇಕು, ಯಾವ್ದು ಹೊರ ಒಗಿಬಾರ್ದು. ಮತ್ ಬರೀ ಸಾವಯವ ನ್ಯಾಚುರಲ್ ಫಾರ್ಮಿಂಗ್ ಅಂತಾರಿ, ಬರೀ ನಾವೇನ್ ಮಾಡ್ತಾರಿ ಕಬ್ಬ್ ಹಚ್ಕೊಂಡ್ ಬೆಳಿತಾನ ಸಾಧ್ಯ ಇಲ್ರಿ. ಅದ್ರೊಳಗೆ ನಾವೇನ್ ಮಾಡ್ಬೇಕು, ಮಲ್ಚಿಂಗ್ ಇರ್ಬೇಕ್ರಿ. ಅದಕ್ಕೆ ಏನ ಒದಗಂತ ಬದನಿ ಗಿಡ ಆಗಲಿ ಇವತ್ತು ಟಮಾಟಿ ಗಿಡ ಆಗಲಿ ಏನೇ ಇರ್ಲಿ, ಕೈಪಲ್ಯ ಅವತ್ತು ಉಳ್ಳಾಗಡ್ಡಿ ಇದ್ರಾಗ ಬೆಳ್ಳುಳ್ಳಿ ನಾವು ಪ್ರತಿಯೊಂದು ಇಂಟರ್ ಕ್ರಾಪ್ ಕೈಪಲ್ಯ ಬೆಳ್ಕೊಳ್ಳೋ ಸಂಬಂಧ ಇಷ್ಟು ಅಂತರ ಇಟ್ಕೊಂಡು ಇಂಟರ್ ಕ್ರಾಪ್. ಈ ಕಬ್ಬಿನ ನೋಡ್ಬೋದು 10 ಫೂಟ್ ಅಡಲ್ಕ್ ಅದರಿ. ಮತ್ತೆ ಕಬ್ಬಿನ ಕಬ್ಬಿ 7 ಫೂಟ್ ಇಟ್ಟಿವ್ರಿ. ಇದು ಈಗ ಮೊದಲನೇ ವರ್ಷದ್ದು ಬೆಳೆ ಅದರಿ. ಫುಲ್ ಬೇಸಿಗೆ ಒಳಗೆ ಇದಕ್ಕೆ ನೀರು ಇಲ್ಲ, ಏನೋ ನಮ್ಮಲ್ಲಿ ಹನಿ ನೀರು ಇಲ್ಲಿದ್ರು ಸೋಲಾರ್ ಪಂಪ್ ಸೆಟ್ ಬಂದಿದ್ರು ಒಣಗಿಲ್ರಿ ನಮ್ ಕಬ್ಬು ಚೆನ್ನಾಗಿ ಬೆಳೆದಂತ ಹೇಳಕ್ ಇಚ್ಛೆ ಪಡ್ತೇನ್ರಿ. ಈಗ ರಾಸಾಯನಿಕ ಕೃಷಿ ಮಾಡಂತ ರೈತರ ಬಲ್ಲಿ ಈ ತರ ಕಬ್ಬ ಬೆಳಂಗಿಲ್ರಿ ಇಲ್ಲಿ. ಅದಕ್ಕಿಂತ ಒಂದು 2 ಪಟ್ಟು ಹೆಚ್ಚು ಕಬ್ಬ ನಿಂಬಲ್ಲಿ ಬೆಳೆದೈತಿ. ಮತ್ತೆ ನೀರಿನ ಕೊರತೆ ಅಂತ ಹೇಳ್ತೀರಿ ನೀವು. ಅಂದ್ರೆ ನೋಡ್ರಿ, ನೀರ್ ಕಡಿಮೆ ಬೇಕಂದ್ರೆ ಇದು ನೈಸರ್ಗಿಕ ಕೃಷಿದಲ್ಲಿ ನೀರ್ ಕಡಿಮೆದಾಗೆ ಚೆನ್ನಾಗಿ ಬೆಳಿತಾನಕ್ಕೆ ಒಂದು ಉದಾಹರಣೆ. ನಾವು ಬಾಳ ಕಡಿಮೆದಾಗ ನೀರ್ ಬಿಡ್ತೀವ್ರಿ, ಕಡಿಮೆ ನೀರ್ದಾಗ ಚೆನ್ನಾಗಿ ಬೆಳಿಬೇಕಂದ್ರೆ ನಮ್ ವಿಚಾರ ಇಟ್ಕೊಂಡು ನಾವು ಇದು ಕೃಷಿ ಮಾಡತ್ತೀವ್ರಿ. ಇಷ್ಟ ಅಂತರ ಕೊಟ್ಟು ನಾವು ಬೆಳೆದೇವ್ ಅಂದ್ರ ಒಂದ್ ಎಕರೆಗೆ ಎಷ್ಟು ಟನ್ ಇಳುವರಿ ನಾವು ಕಾಣ್ಬೋದು? ನೋಡ್ರಿ, ನಮ್ಮ ಈಗ ನೀವು ಕಣ್ಣಾರೆ ನೋಡಾಕತ್ತೀರಿ, ಇದು ನಾವು ಮನಸ್ಸು ಮಾಡಿದ್ರೆ ಎಷ್ಟವ್ರು ಕೆಮಿಕಲ್ ಅದಕ್ಕೆ ಡಬಲ್ ತಗೋಬಹುದು ಅಂತ ನನ್ನ ಅನಿಸಿಕೆ ರೀ. ಡಬಲ್ ಯಾವುದೇ ಇರ್ಲಿ ಡಬಲ್ ತಗೋಬಹುದ್ರಿ ನಾವು. ಯಾಕಂದ್ರೆ ಒಂದೇ ವರ್ಷ ರೀ, ಈ ನಾವ್ ಯಾಕೆ ಇಷ್ಟು ಡಿಸ್ಟೆನ್ಸ್ ಹಚ್ಚಪ್ಪ ಅಂದ್ರೆ 10-20 ವರ್ಷ ನಾವು ಇದು ಗದ್ದೆ ತೆಗಿಯೋದಿಲ್ರಿ. ಅವ್ರ ವರ್ಷ 2 ವರ್ಷ ಇಟ್ಟು ತೆಗಿತಾರ 3 ಫೂಟ್ 4 ಫೂಟ್ ಹಚ್ಚಿ. ನಾವು ಮುಂದೆ ವಿಚಾರ ಮಾಡಿ ಹಿಂಗ ಅಡಲ್ಕತ್ತೀವ್ರಿ. ಈಗ ನೀವು ಅಂದ್ರೆ 2 ವರ್ಷಕ್ಕೆ 3 ವರ್ಷಕ್ಕೆ ಕಬ್ಬು ತೆಗಿಬೇಕಂತಾರಲ್ರಿ, ಆ ರೀತಿ ತೆಗಿಯಂಗಿಲ್ರಿ? ತೆಗಿಯಲ್. ಈಗ ನೋಡ್ಬೋದು ನಾವೇನ್ ಮಾಡಿವ್ರಿ, ಇಲ್ಲಿ ಉಳ್ಳಾಗಡ್ಡಿ ಹಚ್ಕೊಂಡಿವ್ರಿ. ಟಮಾಟಿ ರೀ. ನಾ ಅಂದಿಲ್ರಿ, ಇಲ್ಲಿ ನಾವು ಮನೆಗೆ ಏನ್ ಕೈಪಲ್ಯ ನಾವು ಹೊರಗಿಂದು ರೈತರ ತರಬೇಡ್ರಿ. ಟಮಾಟಿ, ಚೌಳಿ ಗಿಡ, ಹಾಯೆಸ್ಟ್ ಚೌಳಿ ಗಿಡದಾಗ ನೈಟ್ರೋಜನ್ ಸಿಗ್ತಾರೆ, ಉಳ್ಳಾಗಡ್ಡಿ ಇದು ನೈಟ್ರೋಜನ್ ಸಿಗ್ತಾರೆ, ಬೆಳ್ಳುಳ್ಳಿ ಸಿಗ್ತಾರಿ. ನಾವೇನ್ ಮಾಡ್ಬೇಕು, ಹೊರಗಡೆ ಯಾರು ಹೋಗ್ಬಾರ್ದು, ಇಲ್ಲಿ ನಮ್ ಬೆಳೆದು ನಾವ್ ಇಲ್ಲೇ ಹೋಗ್ಬೇಕಂತ ನನ್ ಅನಿಸಿಕೆ. ಅಂದ್ರೆ ನಿಮ್ ಮನಿಗ್ ಬೇಕಾಗಿದ್ದು ಎಲ್ಲಾ ನೀವೇ ಬೆಳ್ಕೋತೀರಿ ನಿಮ್ ತೋಟದಾಗೆ? ಹೌದ್ರಿ. ಇದು ಎಷ್ಟು ಕ್ಷೇತ್ರದಾಗ ಐತ್ರಿ ಕಬ್ಬಿಂದ? ಇದು 1 ಎಕರೆದಾಗ ಅದರಿ. 1 ಎಕರೆದೊಳಗ. ಇದು ಅಂದಾಜು ಎಷ್ಟು ಕೆಜಿ ಆಗ್ಬೋದು ಸರ್ ಒಂದ್ ಗುಂಪಿರಿ ಇದು ಕಬ್ಬಿಂದ? 1 ಕ್ವಿಂಟಲ್ ತನ ಆಗ್ತರಿ. ಇಚ್ಛೆ ಅದರಿ. ಈಗ ನೋಡ್ರಿ, ಕಬ್ಬಿನ ಒಳಗೆ ನಾ ಕೈಪಲ್ಯ ಬೆಳಿತಿದ್ವಿ. ಮತ್ ಮುಂದ್ ನೆಕ್ಸ್ಟ್ ನೀವು ಅದರಿ ಪ್ಲಾಟ್ ಮುಂದ್ ನೋಡೋದು. ಈಗ ನಿಮ್ ಮನಿಗೆ ಹೆಚ್ಚಾದ ತರಕಾರಿ ನೀವು ಇಲ್ಲಿ ಬಂದ್ ಒಯ್ತಾರ, ನಮ್ಮಲ್ಲಿ ತೋಟಕ್ಕೆ ಬಂದ್ ಬಹಳ ಜನ ಒಯ್ತಾರ. ನಿಮ್ಮಲ್ಲೇ ಬಂದ್ ಒಯ್ತಾರೆ? ನಮ್ಮಲ್ಲೇ ಬಂದ್ ಒಯ್ತಾರ. ಸರಿ ಸರ್, ಈಗ ಮುಂದಿನ ನೆಕ್ಸ್ಟ್ ಬೆಳೆ ನೋಡೋಣ ಸರ್. ಅಂದಿಲ್ರಿ, ಇದು 10 ವರ್ಷ ಮುಂದ್ರಿ, ಅಂದ್ರೆ ತೆಗಿಬಾರ್ದು. ಈ ವರ್ಷ ಕಡಿಮೆ ರೀ, ಮುಂದಿನ ತಕ್ಕೋತ್ ಹೋಗೋದ ಇರೋದಿಲ್ರಿ. ಅದಕ್ಕೆ ಆಗ್ತದ್ರಿ. ನಾವ್ ಅಂದಿಲ್ರಿ, ಮಿನಿಮಮ್ 1 ಕ್ವಿಂಟಲ್ ಆರಾಮ್ ತೆಗಿಬೋದ್ರಿ ಒಂದ್ ಇದ್ರದಿಂದ ರೌಂಡ್ ಫಿಟ್ಟಿದ್ರಿ. ನಾ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮಲ್ಲಿ ಇಲ್ಲಿ ಕೈಪಲ್ಯ ಬೆಳೆಯೋದು ಅದು ಇಂಪಾರ್ಟೆಂಟ್ ಅದರಿ. ಅದಕ್ಕೆ ಹೆಚ್ಚು ನಮ್ ಲಾಭ ಈ ಕಬ್ಬಿನಕ್ಕಿಂತ ಬೋನಸ್ ರೀ ಅದು. ಇದು ಕೈಪಲ್ಯ ನಮ್ಮ ಮನೆಗೆ ಏನಾಗ್ತಲ್ಲ ಅದು ಬೆಳ್ಕೊಳಕ್ ನಾವು ಹೆಚ್ಚಿನ ಪ್ರಮಾಣ. ಈಗ ರೈತರಾದವ್ರು ಏಕ್ ಬೆಳಿ ಮಾಡ್ರಿ, ಕಬ್ಬಿನ ರೊಕ್ಲಿ ಹೋಗಿ ಕಾಯಿಪಲ್ಯ ತಗೊಂಡ್ಬರ್ರಿ ಮುಂಜಾನೆ ಎದ್ದು ಹೋಗಿ. ಹೌದೌದು, ಆ ಒಂದು ಪರಂಪರೆ ನಡೆದ್ ಬಿಟ್ಟೈತ್ರಿ ಈಗ. ಹೌದು, ಹಂಗ್ ಮಾಡ್ಬೇಡ್ರಿ. ಈಗ ಒಂದಕ್ಕೊಂದು ಎಲ್ಲಾನು ನೋಡ್ರಿ, ಈ ಕಬ್ಬ ಏಕದಳ ದ್ವಿದಳ ಇವೆಲ್ಲಾ ಕೈಪಲ್ಯ ಅದಾವ್ರಿ. ಚೌಳಿಕಾಯಿ ನಾನಿಲ್ಲಿ ಹಾಯೆಸ್ಟ್ ಉಳ್ಳಾಗಡ್ಡಿ, ಚೌಳಿಕಾಯಿ ನೈಟ್ರೋಜನ್ ಕೊಡಂತ ಶಕ್ತಿ ಅದ್ರ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಮತ್ತೇನೇನ್ ಬೆಳಿ ಬೆಳಿತೀರಿ ಸರ್ ನೀವು? ನಾವು ನೋಡ್ರಿ, ಆದಷ್ಟು ರೈತ ಆಗ್ಬೇಕು, ನಮ್ಮ ಮನೆಗೆ ಏನಾಗ್ತದೆ ಎಲ್ಲಾನು ಬೆಳಕ್ ಪ್ರಯತ್ನ ಮಾಡ್ಬೇಕಂತ ಮುಂದ ಅಲ್ಲಿ ಅದಾವ್ರಿ. ಕಂಟ್ರೋಲ್ ಆಗಲ್ರಿ, ವಾರದಾಗ 2-3 ಏನ್ ನ್ಯಾಚುರಲ್ ಆಗ ಅಂತೀನಲ್ರಿ, ಈ ಒಂದೇ ಬೆಳಿ ಮಾಡಿದ್ರೆ ಅಂದ್ರೆ ರೋಗ ಬರ್ತಾವ. ಯಾವ ರೋಗನು ಬರ್ಲವ. ಈಗ ಇವಕ್ಕ ರೋಗ ಕೀಟದ ಬಗ್ಗೆ ನೀವು ನೋಡ್ರಿ, ನಾ ಅಂದಿಲ್ರಿ ಇಂಟರ್ ಕ್ರಾಪ್ ಯಾಕಂದಿವ್ರಿ, ಒಳಗಡೆ ಆಗೋದ್ರಿಂದ ರೋಗ ಯಾವ್ದೇ ನೋಡ್ರಿ ನಮ್ ಕಬ್ಬಿನಿಂದ ಎಷ್ಟೋ ತಡೆಗಟ್ಟಂತ ಕೆಲ್ಸ ಆಗ್ತದ್ರಿ. 100-90% ಯಾವ ರೋಗ ಇಲ್ರಿ. ಹಂಗೇನ್ ಬೇಕಂದ್ರ ಎಲ್ಲಾನು ನಾವ್ ಎಲ್ಲ ನೋಡ್ರಿ, ಹೇಳ್ಬೇಕಂದ್ರ ಮೊದಲು ನಾವ್ ಇಲ್ಲಿ ಚೆಂಡು ಹೂವ ಹಚ್ಕೊಂಡಿವ್ರಿ. ಈ ನಮ್ ಚೆಂಡು ಹೂವ ಪ್ರತಿಯೊಂದು 20 ಫುಟಿಗೆ ಒಂದ್ ಚೆಂಡು ಹೂವ ಹಾಕವ್ರಿ. ಎಲ್ಲಾ ಕಡೆ ನಮ್ ಪ್ಲಾಟ್ ಚೆಂಡು ಹೂವ ಸಿಗ್ತವ್ರಿ. ಅದು ಮೊದಲು ಬಂದ್ರ ಅಲ್ಲೇ ತಡೆಯಂತ ಶಕ್ತಿ ಚೆಂಡು ಹೂವಿನದ. ಚೆಂಡು ಹೂವ ಕಂಪಲ್ಸರಿ ತಗೋಬೇಕಂತ ಹೇಳ್ತೇನ್ರಿ.
ಚೆಂಡು ಹೂವ ಹಚ್ಬೇಕಂದ್ರೆ ಹಾ ಚೆಂಡು ಹೂವ ಹತ್ತು ಪದ್ಯಂ ಪ್ಲಾಟ್ ಚೆಂಡು ಹೂವ ಇರ್ಬೇಕ್ರಿ. ಈಗ ಬದನಿ ಬೆಳೆ ಅಂತ ರೈತರಂದ್ರು ಡೈಲಿ ಪಂಪ್ ಹಾಕೊಂಡ್ ನಿಂತಿರ್ತಾರೆ ಅವ್ರು. ನೋಡ್ರಿ ನಾ ಅಂದಿಲ್ರಿ ಎಲ್ಲಾನು ಬೆಳಿತಾವ್ರಿ, ಆದ್ರ ಸಹನ ಶಕ್ತಿದಿಂದ ತೊಂದ್ರ ಬರೀ ಏಕಟ್ ಹಾಕ್ಬಿಡ್ರಿ ಒಂದ್ ಲೈನ್ ಬದನಿಕಾಯಿ, ನಾವ್ ಮತ್ತ ಅಲ್ಲಿ ಟಮಾಟಿಕ್ರಿ ಮತ್ತ ಬದನಿಕಾಯಿ ಮತ್ತ ಟಮಾಟಿದ್ರಿ, ಹಿಂಗೆ ಇಂಟರ್ ಕ್ರಾಪ್ ಚೇಂಜ್ ಮಾಡ್ಕೊತಿರ್ಬೇಕ್ರಿ. ಅಂದ್ರ ಮೊನೋಕ್ರಾಪ್ ಮಾಡಿದ್ರೆ ಈ ಸಮಸ್ಯೆ ಆಗ್ತದನ್ರಿ ನೀವು. ಹಾ ಸರ್, ಇದು ಬೇರೆ ಕಬ್ಬ ಮತ್ತ ಇದ್ರ ಅಂತರ ಬೇರೆ ಬೇರೆ ಕಬ್ಬ ಹಚ್ಚಿರಲ್ಲ ಸರ್, ಇದೇನು ನೋಡ್ರಿ ರೌಂಡ್ ಫಿಟ್ ಇದು ವಿಶೇಷ ಅಂದ್ರೆ ನಾವು ಇದಕ್ಕೆ ಈ ಪ್ಲಾಟಿಗೆ ಏನ್ ಮಾಡೀವ್ರಿ, ಬಹಳಷ್ಟು ಹೊತ್ತು ಗೋಕೃಪಾಮೃತ ಡ್ರಿಪ್ ನಲ್ಲಿ ಬಿಡ್ತೀವಿ, ಸ್ಪ್ರೇ ಮಾಡ್ತೀವ್ರಿ. ಅದಕ್ಕೆ ಏನ್ ಮಾಡಿವಿ, ನಮ್ಮ ಕಸ ಕಡ್ಡಿ ರೈತರಿಗೆ ಏನ ಮಾಡ್ತಾರಿ, ಇಲ್ಲಿ ಎರಿಹುಳ ಗೊಬ್ಬರ ನಮ್ಮಲ್ಲಿ ಸಾಕಷ್ಟು ತಯಾರಾಗ್ತಾರಿ, ಹೊರಗಡೆ ತರದ ಏನೋ ಬಿಲ್ರಿ, ಇಲ್ಲೇ ತಯಾರಾಗ್ತಾವ ನಮ್ಮ ಹೊಲ್ದಾಗೆ. ಇಲ್ಲಿ ಸಾಕಷ್ಟು ಎರಿಹುಳ ಹೊರಗಡೆ ಎರಿಹುಳ ಇರ್ತಾವ್ರಿ. ಅಂದ್ರೆ ನಮ್ ಹೊಲಾನೇ ನಮ್ದು ಗೊಬ್ಬರ ಫಿಟ್ ಆಗಿಬಿಡ್ತಾರಿ, ಏನ್ ತರದೇ ಬೇಕಾಗಿಲ್ರಿ. ನಾವ್ ಏನು ಹಾಕಬೇಕು ನೋಡ್ರಿ, ಏನ್ ಹಾಕಿದ್ರು ತಾನೇ ಇಷ್ಟು ಗೊಬ್ಬರ ತಯಾರಾಗ್ತದ. ನಾವ್ ಯಾವ್ದೇ ಬಾಳಿ ಸಪ್ಪ ಅಲ್ಲಿ ಇವತ್ತು ಏನಲ್ಲಿ ಇಲ್ಲೇ ತಂದು ಒಗಿತೀವ್ರಿ. ತಂದು ಈಗ ಏನ್ ಮಾಡಿವಿ 8x5 ಇದು ಮಾಡಲ್ಲ. 8x5 ಇದು 42 ಗಣಿಕೆ ನೋಡ್ರಿ. ವಿಶೇಷ ರೈತರು ಎಲ್ಲಾರು ಕಬ್ಬ್ ಹಚ್ತಾರ್ರಿ. ನಾವ್ ಯಾಕಪ್ಪ ಈ ರೌಂಡ್ ಫಿಟ್ ಮಾಡ್ತೀವಿ ಅಂದ್ರ 42 ಗಣಿಕೆ ಕಬ್ಬ ಆದ್ರ ನಮ್ ಬೆಳಿಲ್ರಿ. 42 ಗಣಿಕೆ ಆದ್ರೂ ಬಿದ್ದಿಲ್ರಿ, ಬಿದ್ದಿಲ್ಲ. ಯಾವ ವಿಜ್ಞಾನಿ ಇವ್ರು ತೊಂಬರ್ರಿ ನಾವು, ಯಾಕ ಒಂದು ಕಬ್ಬ 4.5 kg ಬೆಳೆದಿವ್ರಿ. ಸ್ವತಃ ಬಿಜಾಪುರ ಡಿಸಿನೇ ಬಂದ್ ಇದಕ್ಕ 2 ವರ್ಷದಿಂದ ಬಂದು ನೋಡಿ ಹೋಗ್ಯಾರ ಇಲ್ಲಿ ಬಂದ್ ನಮ್ ತೋಟಕ್ರಿ. ಈ ವರ್ಷ ಯಾಕಂದ್ರ ಮಳಿ ಎಷ್ಟ್ ಆತಷ್ಟು ಮರಿಗಳ ಸಂಖ್ಯೆ ಹೆಚ್ಚಾಗ್ತಾವ್ರಿ. ಇನ್ ಮುಂದೆ ಮರಿ ಬರ್ತಾವ್ರಿ, ಈ ಮರಿ ಬಾಸ್ ಸ್ಪೀಡ್ ಬಿಡ್ತಾವ್ರಿ. ಈಗ ಈ ಮರಿ ಬೆಳಿತಾವಂದ್ರಲ್ಲ ನೀವು, ಹೌದ್ರಿ. ಈಗ ಮೊದಲು ಬಂದ ಕಬ್ಬ ಹೆಂಗ ಕಟಾವ್ ಮಾಡ್ಕೊಳ್ಳೋದ್ರಿ ಮರಿ? ಏನಿಲ್ಲ, ನಾನಿಲ್ರಿ ಈ ಮರಿ ಇದಕ್ಕ ಸೈಡ್ ಮಾಡ್ಬಿಡ್ತಾರ. ಇನ್ನೂ ನಮ್ಮ 6 ತಿಂಗಳು ಅದ್ರಿ, 6 ತಿಂಗಳು ಇದ್ರಷ್ಟು ಹೈಟ್ ಆಗ್ಬಿಡ್ತಾರ ಅದು. ಈಗ ನೀವು ಈ ತರ ಕಬ್ಬು ಬೆಳೆದ ಫ್ಯಾಕ್ಟ್ರಿ ಕಳಿಸ್ತೀರೇನ್ರಿ? ನೋಡ್ರಿ, ನಮ್ದೇ ಆದಂತ ಒಂದು ಬೆಲ್ಲ ಫ್ಯಾಕ್ಟ್ರಿ ಅದ್ರಿ. ನಾವ್ ಯಾವ್ದು ಕಬ್ಬು ಫ್ಯಾಕ್ಟ್ರಿ ಕಳ್ಸಲ್ರಿ, ನಮ್ದೇ ಬೆಲ್ ತಯಾರು ಮಾಡಿ ನಾವು ಒಂದೊಂದು ಹಂತದಾಗ ನಾವು ಕಬ್ಬು ಹಚ್ಕೋತೀವ್ರಿ. ಒಂದೊಂದು ಪ್ಲಾಟ್ ಅಂದ್ರೆ ನಮ್ಗೆ ಯಾವಾಗ ಬೆಲ್ಲಕ್ಕ ಆಗ್ತದ ಮತ್ತ ಆ ಹಂತದಾಗ ಮಾಡ್ಕೋತೀರಿ. ಆ ಸಿಸ್ಟಮ್ ಇನ್ ಮುಂದೆ ಇನ್ನು ಹೆಚ್ಚಿನ ದಿನ ಹೆಂಗ್ ಮಾಡ್ಬೇಕು ಅನ್ನೋದು ಅದನ್ನು ಪ್ಲಾನ್ ಮಾಡ್ಕೊಳತ್ತೀರಿ. ಅಂದ್ರೆ ಹಂತ ಕಬ್ಬು ಹಚ್ಕೊಳ್ಳೋದು ಅದು ನಡದ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾವುದೇ ಕಸ ಕಡ್ಡಿ ರೈತರು ಸುಡಬೇಡ್ರಿ. ನೀರ್ ಏನ್ ಮಾಡ್ರಿ, ಕಬ್ಬಿನ ಬಡ್ಡೆದಾಗ ಬೀಳ್ಬೇಡ್ರಿ. ನೀರ್ ಆದಷ್ಟು ಎಷ್ಟು ದೂರ ಬಿಡ್ತಿರಲ್ಲ, ಕಡಿಮೆ ನೀರ್ದಾಗ ಬೆಳಿಲಕ್ಕ ನೋಡ್ರಿ. ಈಗ ನೋಡ್ರಿ, ನಾವು ನೀರೇ ಇಲ್ಲಿ ಬಿಡ್ತಿಲ್ರಿ, ಆದ್ರೂ ನಮ್ಮಲ್ಲಿ ನೀರಿನ ಅಂಶ ರಗಡದ್ರಿ. ಈ ಸೇಮ್ ಆಗ್ಯಾರ, ನೀರ್ ಸಿಗ್ತಾರಿ, ಹಿಂಡದರ ನೀರ್ ಅದಾರ ನಮ್ಮ ಹೋಗ್ಯಾರ ಹೊಲ್ದಾಗ. ಈಗ ನೀರ ಬಡ್ಡಿನ ಬಿಡಬಾರ್ದ್ರಿ, ಕಬ್ಬಿನ ಬಡ್ಡಿ. ಹೌದು, ದೂರ ನೀರ್ ನೋಡ್ರಿ. ಇವತ್ತ ನೀರ್ ಹತ್ರ ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ ಎಡ್ಬೇಸಿ ಇರ್ತಾರಿ, ಒಣಗಿರ್ತಾವ್ರಿ. ನಾವು ಇನ್ನ ಸರ್ಸೋತ್ತ ಇಲ್ಲಿ ಲಾಸ್ಟಿಗೆ ಇಲ್ಲಿ ಹಾಕ್ಬಿಡ್ತೀವಿ ಸೆಂಟರ್. ಈಗ ಅದ್ರ ಸುಲ್ದಂತ ಕಸ ಕಡ್ಡಿ ಯಾವ್ದು ಇದ್ರು ಒಟ್ಟ ನಡಬಾರ್ಕ್ ಹಾಕ್ಬಿಡ್ತೀರಿ. ಹೌದು, ನಡಬಾರ್ಕ ಇಲ್ಲಿ ಒಮ್ಮೆನೆ ಮಾಡಲ್ರಿ ನಾವು, ಒಟ್ಟು ಗಳೇನೆ ಹೊಡೆಯಂಗಿಲ್ಲ. ಗಳಾನೆ ಹೊಡೆಯಲ್ರಿ, ಒಮ್ಮೆ ಮಾಡೋದಿಲ್ಲ. ಯಾಕೆ ಜರುತ್ರಿ, ಒಮ್ಮೆ ಮಾಡೋದೇ ಇಲ್ರಿ. ಎಷ್ಟ್ ಫೂಟ್ ಆಗಿತ್ರಿ ಕಬ್ಬ ಅಂದಾಜ್ರಿ ಇದು? ಈಗ ನೋಡ್ರಿ ಇನ್ನೂ ಕಡಿಮೆ ಅದ್ರಿ, ಇದು 5-6 ತಿಂಗಳು ಅದಾರಿ. ಇನ್ನು ಮಿನಿಮಮ್ ಏನಿಲ್ಲ ಅಂದ್ರ 35 ಗಣಿಕೆ ತನ ಹೋಯ್ತು. ಇದು ಆಕ್ಚುಲಿ 4ನೇ ಕುಳಿ ಕಬ್ಬ ಅದ್ರಿ. 4ನೇ ಕುಳಿ? ಹಾ ರೀ. ಈಗ ಎಷ್ಟ್ ಕುಳಿ ತನ ಇಡ್ಬೋದ್ರಿ? ನಾ ಅಂದಿಲ್ರಿ, ಇದು ತೆಗಿಯೋದೇ ಇಲ್ರಿ, ಮುಂದ್ ಹಂಗೆ ಫಿಕ್ಸ್ ರೀ ಇಟ್ಕೋ. ಒಟ್ ತೆಗಿದೇ ಇಲ್ರಿ? ಹಾ ತೆಗಿಯೋದಿಲ್ರಿ. ಅಂದ್ರೆ ಇದೇ ಕಬ್ಬ ನೀವು ಬೆಲ್ಲ ಮಾಡಿ ಒಟ್ಟು ಮಾರಾಟ ಮಾಡೋದ್ರಿ? ಹೌದೌದು. ಈಗ ಯಾವಾಗ ಸ್ಟಾರ್ಟ್ ಆಗಿದ್ರಿ ಬೆಲ್ಲ ನಿಮ್ದು ಫ್ಯಾಕ್ಟ್ರಿ? ಈಗ ಈ ಮೈ ನಿತ್ಬೇಕು 1 ತಿಂಗಳ ಆದ್ಬೇಕ. ಒಂದಿಷ್ಟು ಪ್ಲಾಟ್ ಅದಾವ್ರಿ. ಇನ್ನೊಂದ್ 2-3 ತಿಂಗಳು. ಈಗ ಆಕ್ಚುಲಿ ದೀಪಾವಳಿದಿಂದ ಸ್ಟಾರ್ಟ್ ಮಾಡ್ತೀವ್ರಿ. ಅಂದ್ರೆ ದೀಪಾವಳಿ ಅವಾಗ ಬೆಲ್ಲ ಚಲೋ ಹೊಣ್ತಾರಿ. ಸುಮ್ನೆ ಯಾವಾಗ ತಕೋತ್ ಕೂತ್ರೆ ಬೆಲ್ಲ ಸರಿ ಹೊಂಡಲ್ರಿ. ಸರಿ ಸರಿ.